ಸತ್ಯ ನೀತಿ ಧರ್ಮ ಸಾಧ್ಯವಿಲ್ಲ. ಹೆತ್ತ ತಾಯಿಗೆ ಗೌರವ ಕೊಡದೆ, ಹೆತ್ತ ತಾಯಿಯ ಸೇವೆ ಮಾಡದೆ, ಹೆತ್ತವರನ್ನು ಒದ್ದು ಹೊರಹಾಕುವ ಕೆಟ್ಟ ಮಕ್ಕಳು ತುಂಬಿರುವ ಈ ನಿಮ್ಮ ಸಮಾಜದಲ್ಲಿ ಎಲ್ಲಿದೆ ಸತ್ಯ, ಎಲ್ಲಿದೆ ನ್ಯಾಯ, ಎಲ್ಲಿದೆ ಧರ್ಮ? ದುಡ್ಡು ಮಾಡಬೇಕು. ಈ ಜಗತ್ತಿನಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ. ಅದು ಹೆಂಗಾರ ಬರಲಿ, ಯಾವ ರೂಪದಾಗರ ಬರಲಿ, ದುಡ್ಡು ಮಾಡಬೇಕು, ಶ್ರೀಮಂತನಾಗಬೇಕು. ನಮ್ಮ ದೇಶದ ರೈತ ಅನ್ನದಾತ ಬೆವರು ಸುರಿಸಿ ಬೆಳೆಸಿದ ಅನ್ನ ಜಗತ್ತ ತಿಂದರೂ ರೈತ ಶ್ರೀಮಂತ ಆಗುವುದಿಲ್ಲ. ಯಾಕೆ ಗೊತ್ತಾ? ಅದಕ್ಕೆ ನನ್ನಂತ ಶ್ರೀಮಂತ ರಾಜಕಾರಣಿ ಮಾಡುವುದು ಬಿಡುವುದೇ ಇಲ್ಲ. ಈ ಊರಿಗೆ ನಾನು ಒಬ್ಬನೇ ಶ್ರೀಮಂತ. ನಡೆಯುವುದಿಲ್ಲಿ ನನ್ನದೇ ಅಧಿಕಾರ. ನನ್ನ ಎದುರಾದವರ ಬದುಕೇ ಅಂಧಕಾರ. ಈ ಊರಿನಲ್ಲಿ ಇರುವ ಜನರಿಗೆ ಕಷ್ಟದ ಸಮಯದಲ್ಲಿ ಸಾಲ ಕೊಟ್ಟು ಅವರೆಲ್ಲರನ್ನು ನನ್ನ ಅಂಕಿತದಲ್ಲಿ ಇರಿಸಿಕೊಂಡು ನಡೆಸುವೆ ನನ್ನದೇ ದರಬಾರ. ಮನ ಬಯಸಿದ ಹೆಣ್ಣು ಹೊಣ್ಣು ಮಣ್ಣು ನನ್ನದಾಗಿಸಿಕೊಂಡು ನನ್ನ ಎದುರಾದವರ ಕತೆ ಮುಗಿಸಿ ನಡೆಸುವೆ ನನ್ನ ಕಾರುಬಾರ. ಏನೋ ನಾನಿಷ್ಟು ಮಾತನಾಡಿದ್ರೆ ಸುಮ್ಮನೆ ನಿಂತಿರುವೆಯಲ್ಲ? ಏನೇನೋ ಮಾತಾಡುತ್ತಾ ಮನಸ್ಸು ಆನಂದ ಪಡಿಸಿಕೊಳ್ಳುವತ್ನ್ಯಾಗ ನಾನ್ಯಾಕೆ ನಿಮ್ಮ ಆನಂದ ಕಡ್ಡಿ ಆಗ್ಬೇಕಂತ ಸುಮ್ಮನಾದನ್ರಿ. ಅಲ್ರಿ, ನಿಮ್ಮ ಕಂಡು ಕೂಡಲೇ ಈ ಊರಿನ ಜನ ಅಂಜಿದ್ದು ಹೊಡೆದಿದ್ದು ಏನಂದಿ? ಸಲಾಮ್ ರೀ ಅಪ್ಪ, ಸಲಾಮ. ಈ ನಮನಿ ಸಲಾಮ್ ಹೊಡಿಬೇಕಾದ್ರ ನಿಮ್ಮ ಅಂಜಿಕೆ ಎಷ್ಟಿರ್ಬೇಕಂತ. ಇದ್ರ ಹಿಂಗಿರ್ಬೇಕು, ಬದುಕಿದ್ರ ಹಿಂಗ ಬದುಕಬೇಕು ಅಂದರೆ ನಿನ್ನ ಮಾತಿನ ಅರ್ಥ ಹಂಗಲ್ರಿ. ದೊಡ್ಡವ್ರು ಅನಿಸಿಕೊಂಡು ನಿಮ್ಮಂಥವ್ರು ಮಾಡುವ ಎಂತೆಂಥ ಮಹಾ ಕೆಲಸ ಕಂಡು ಸಿಟ್ಟಿಗೆದ್ದು ಯಾರಾದರೂ ಕಡಿಯುತ್ತಾರೇನು? ಹಂಗ್ಯಾಕೆ ನಾನಲ್ರಿ, ನಿಮ್ಮ ಹತ್ತಿರ ನಿತ್ ಮಾತನಾಡುವಷ್ಟು ಧೈರ್ಯವಂತರು ಈ ಊರಾಗ ಇನ್ನೂ ಹುಟ್ಟಿಲ್ಲಂದ ಮ್ಯಾಗ ನಿಮ್ಮನ್ನು ಕಡದ ತುಂಡ ಮಾಡುವ ಗಂಡು ಗಲಿ ಯಾವದಾನ್ರಿ? ಅಷ್ಟಕ್ಕೂ ನಾಯಾನು ಸುಮ್ಮನೆ ಇರ್ತಾನನ್ರಿ. ಸುಮ್ಮನೆ ಇರುವೆಯಾ ಅಥವಾ ಕಡಿಯಿರಿ ಎಂದು ಕಣ್ಣು ಸೊನ್ನೆ ಮಾಡುವೆಯಾ? ಯಾರಿಗೆ ಗೊತ್ತು? ಅನ್ನ ಹಾಕಿದ ದನ್ಯಾಗ ಮೋಸ ಮಾಡುವಂತ ಕೆಟ್ಟ ಮನುಷ್ಯ ನಾನು ಅಲ್ರಿ. ನಿಮ್ಮ ಸಲುವಾಗಿ ಇಡೀ ಊರು ಜನರ ಕಣ್ಣಾಗ ಕೀಳಾಗೇನೆ. ನನ್ನ ಮನಸ್ಸು ಹೇಗಿದೆ ಅಂತ ನಿಮಗೆ ಗೊತ್ತಿದ್ದು ಕೂಡ ನೀವು ಹೀಗೆ ಮಾತಾಡ್ತಿರಲ್ಲ. ನನ್ನ ನಂಬ್ರಿ. ಹಿಂದೆ ಶಕುನಿಯನ್ನು ನಂಬಿ ಕೌರವರು ಕೆಟ್ಟಂತೆ, ನಿನ್ನನ್ನು ನಾ ನಂಬಿ ಕೆಡಲು ಶಬ್ದನಿಲ್ಲ ಶರಣಪ್ಪ. ಯಾರು ನನ್ನೊಡನೆ ಇದ್ದರೇನು, ಎಲ್ಲರೂ ನನ್ನ ವೈರಿಗಳಾದರೇನು. ಹೆದರುವ ಹೇಡಿಯಲ್ಲ ಈ ರುದ್ರಪ್ಪ ಸಾಹುಕಾರ. ನನಗೆ ಅಂಜಿ ನಡೆಯುವನು, ನೆಮ್ಮದಿಯಿಂದ ಬದುಕುವನು. ನನಗೆ ವಿರೋಧಿಸಿದವನು ಸಾಯುವನು. ಅಂತೂ ನಿಮ್ಮ ದೃಷ್ಟಿ ಒಳಗೆ ಊರು ಜನರ ಕಣ್ಣಾಗ ನಾ ಶಕುನಿ ಶರಣಪ್ಪ ಆಗಿಬಿಟ್ಟನ್ರಿ. ಎಸ್, ಆಗಲಿ. ಆದರೂ ಏನು ಬಿ ಅನ್ರಿ, ನೀವು ಹುಲಿ ಇದ್ದಂಗ ಅದೀರಿ. ಇಲ್ಲಿಯವರೆಗೂ ನಿಮ್ಮ ಎದುರಾಗ ಯಾರೇ ಬದುಕ್ಯಾರೇನ್ರಿ ಈ ಊರಾಗ?
ಗಡ 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 ನಡುಗಿದ ವಜ್ರ. ಏನಪ್ಪ ತಮ್ಮ ದಾರ್ಯಾಗ ಸಾವುಕಾರ ನಿತ್ತಾರಂದ್ರಯ್ಯಾನ್, ನೀ ನಮಸ್ಕಾರ ಮಾಡಿದೆ ಹಾಗೆ ಹೋಗ್ತಿ ಅಂದ್ರಯ್ಯಾನ್. ಯಾಕೆ ಓದ್ತಮ್ಮ ಕಣ್ಣು ಮುಚ್ಕೊಂಡಿ ಅನ? ಯಾಕೆ ಯಾಕೆ ಈ ರುದ್ರಪ್ಪ ಸಾಹುಕಾರ ಕಂಡ ಕೂಡಲೇ ನಮಸ್ಕಾರ ಮಾಡಬೇಕೆಂದು ಈ ಊರಿನಲ್ಲಿ ಕಾನೂನು ಬರೆದು ಹಾಕಿರುವರೇನು? ನಮಸ್ಕಾರ ಮಾಡುವುದು ಬಿಡುವುದು ನಮ್ಮಿಷ್ಟ. ಕೇಳಿ ನಮಸ್ಕಾರ ಮಾಡಿಕೊಳ್ಳುವಷ್ಟು ಕೀಳು ಮಟ್ಟಕ್ಕೆ ಇಳಿಯಬೇಡ. ದೇವಸ್ಥಾನ ಕಂಡು ಕೂಡಲೇ ದೇವರಿಗೆ ಹೇಗೆ ನಿಂತು ನಮಸ್ಕಾರ ಮಾಡುವುದು? ದಯಾಗುಣವುಳ್ಳ ನಿಯತ್ತಿರುವರನ್ನು ಕಂಡು ಕೂಡಲೇ ನಾವೇ ನಮಸ್ಕಾರ ಮಾಡುತ್ತೇವೆ. ಮುಚ್ಚು ಬಾಯಿ ಹುಚ್ಚು ನಾಯಿ. ಈ ರುದ್ರಪ್ಪ ಗೌಡನ ಗತ್ತು ನಿಮ್ಮಂತ ಬಡ ರೈತರಿಗೆ ಏನು ಗೊತ್ತು? ಹೆಚ್ಚು ಮಾತನಾಡಿದರೆ ಕತ್ತು ಕತ್ತರಿಸಿ ಮಣ್ಣಲ್ಲಿ ಮುಚ್ಚಿ ಬಿಡುವೆ, ಎಚ್ಚರ. ಇಲ್ಲಿಯವರೆಗೆ ನನಗೆ ಎದುರಾಗಿ ಯಾರು ಮಾತನಾಡಿಲ್ಲ, ಮಾತನಾಡಿದವರನ್ನು ನಾ ಬಿಟ್ಟೇ ಇಲ್ಲ. ರುದ್ರಪ್ಪ, ನಿನಗೆ ಹೆದರಿ ಹೇಡಿಯಂತೆ ಬದುಕಲು ನಾನೇನು ನಿನ್ನ ಮನೆಯ ಜೇತದಾಳಲ್ಲ. ಈ ಭವ್ಯವಾದ ಭಾರತ ದೇಶವು ಬ್ರಿಟಿಷರಿಂದ ಸ್ವತಂತ್ರವಾಗಿ ಎಷ್ಟು ವರ್ಷಗಳಾದರೂ ನಿಮ್ಮಂತ ದುಷ್ಟ ಧನವಂತರಿಗೆ ಅಂಜೆ ಅಡಿಯಾಳಾಗಿ ಬದುಕಬೇಕಾಗಿದೆ ಹೊರತು ನಮ್ಮಿಷ್ಟ ಬಂದಂತೆ ಬದುಕುವ ಹಕ್ಕನ್ನು ನಾವಿನ್ನೂ ಪಡೆದುಕೊಂಡಿಲ್ಲ. ಬಡತನದಿಂದ ದುಡಿದು ಬದುಕುವ ನಮ್ಮನ್ನು ಕಾಡುವಿರೇಕೆ? ನಮ್ಮ ಮೇಲೆ ದ್ವೇಷವೇಕೆ? ನನಗೆ ಗೌರವ ಕೊಡದೆ ನನ್ನನ್ನು ನಿಂದಿಸಿ ಅಪಮಾನ ಮಾಡಿದೆಯಲ್ಲ, ನಾನು ಸುಮ್ಮನಿರಬೇಕು. ಆನಂದ, ನನಗೆ ಅಂಜಿ ನಡೆದರೆ ನಿನ್ನ ಬದುಕೇ ಆನಂದ. ಸೊಕ್ಕಿನಿಂದ ನನ್ನನ್ನು ಎದುರಿಸಿದರೆ ನೀನು ಬದುಕಬೇಕಾಗುವುದು ದುಃಖ ಧುಮಾನಗಳಿಂದ. ಅನ್ಯಾಯ, ನೀತಿ, ಅಧರ್ಮಕ್ಕೆ ಹೆದರುವೆ. ಧರ್ಮ ದೇವರಿಗೆ ತಲೆಬಾಗುವೆ. ನೀಯತ್ತೇ ನನ್ನುಸಿರು. ದೇವನೊಲಿದರೆ ನಮ್ಮ ಬದುಕು ಹಸಿರು. ನಿನಗೆಂದು ಅಂದಳಾರೆ, ಅಳುಕಲಾರೆ, ಹೆದರಿ ಹೇಡಿಯಂತೆ ಬದುಕಲಾರೆ, ಛಲದಿಂದ ವೀರನಂತೆ ಬಾಳುವೆ. ಹೆಚ್ಚು ಮಾತನಾಡದೆ ಮೊದಲು ಹೊರಟು ಹೋಗು ಇಲ್ಲಿಂದ. ನನ್ನೊಡನೆ ವೈರತ್ವ ಸಾಧಿಸಿ ಅದು ಹೇಗೆ ಬದುಕುತ್ತೀಯೋ ನಾನು ನೋಡುತ್ತೇನೆ. ತಮ್ಮ ಏನಪ್ಪ ನೀನು ದೊಡ್ಡವ್ರನ್ನ ಕಂಡು ಸಣ್ಣವ್ರ ಅಂಜಿ ಹೆದರಿ ತೆರೆವಾಗಿದ್ ನಡೆಯೋದು ಕಲ್ಕೋಬೇಕಪ್ಪ, ಕಲ್ಕೋಬೇಕ. ಏ ಶರಣಪ್ಪ, ಓದು ಬರಹಬಾರದ ಬಡ ರೈತರಿಂದ ಹೆಬ್ಬಟ್ಟು ಹಾಕಿಸಿಕೊಂಡು ಕೊಟ್ಟ ಸಾಲಕ್ಕೆ ಹೆಚ್ಚಿಗೆ ಹಣ ಬರೆದುಕೊಂಡು ಬಡ್ಡಿಗೆ ಚಕ್ರ ಬಡ್ಡಿ ತೆಗೆದುಕೊಳ್ಳುವ ಇಂಥ ದುಷ್ಟ ಧನವಂತರು ನಿನಗೆ ದೊಡ್ಡವರೇ? ಸುಂದರ ಹೆಣ್ಣು ಮಕ್ಕಳು ಕಂಡ ಕೂಡಲೇ ಅವರ ಮೇಲೆ ಮೋಹಗೊಂಡು ಬಲಾತ್ಕಾರದಿಂದ ಅವರ ಶೀಲ ಹಾಳು ಮಾಡುವ ಇಂಥ ದುಷ್ಟ ಧನವಂತರು ನಿನಗೆ ದೊಡ್ಡವರೇ? ಹೇಳು ಶರಣಪ್ಪ, ಹೇಳು. ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನಿಷ್ಟು ಕೀಳಾಗಿ ಕಾಣಿಸುತ್ತಿರುವೆನಲೇ? ಲೇ ಆನಂದ, ನಿನಗಿದೇ ಕೊನೆಯ ಮಾತು. ಮತ್ತೊಂದು ಸಾರಿ ಇದೇ ರೀತಿ ಮಾತಾಡಿದ್ದೆ ಆದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಕಣ್ಣುಗಳನ್ನು ಕಿತ್ತು ಹಾಕಿ ಹತ್ತು ಸಾಯುವಂತೆ ಕತೆ ಮುಗಿಸುವೆ. ಸಾಯಬೇಕಾಗಿದ್ದರೆ ಹೇಳು, ಇದೇ ನನ್ನ ಪಿಸ್ತೂಲಿನಿಂದ ನಿನ್ನ ಇಲ್ಲೇ ಕೊಂದ ಬಿಡುವೆ. ಕೊಲ್ಲಲೇ? ಹೇಳು. ಏ ತಮ್ಮ ಆನಂದಪ್ಪ, ಬಡವರ ಸಿಟ್ಟ ದೌಡಿಗೆ ಮೂಲ. ನಿನ್ನ ತಲೆ ಗಟ್ಟಿ ಐತಿ ಅಂತೇಳಿ ಹೋಗಿ ಕಲ್ಲಿಗೆ ಆದ್ರೆ ನಿನ್ನ ತಲೆ ಹೊಡೆದ್ರೆ ರಕ್ತ ಬರ್ತೈತಿ ಹೊರತಾಗಿ ಕಲ್ಲು ಹೊಡೆಯೋದಿಲ್ಲ. ಸಾವುಕಾರರು ಒಂದು ಮಾತು ಮಾತಾಡಿದ್ರ ನೀ 10 ಮಾತು ಮಾತಾಡ್ತಿ. ನಿಮ್ಮ ಅಣ್ಣಂದಿರು ಎಷ್ಟು ಒಳ್ಳೆಯವ್ರದಾರ. ನೀನು ಹಿಂಗ ಸಿಟ್ಟಿಗೆದ್ದು ಮಾತಾಡಿದ್ರ ನಿನ್ನ ಪ್ರಾಣ ನೀನ ಕಳ್ಕೋತಿ. ಸಿಟ್ಟು ನಿನಗೆ ವೈರಿ, ನಿನ್ನ ಜೀವಕ್ಕೆ ಕಷ್ಟದ ದಾರಿ.
ಹೋಗಪ್ಪ ಹೋಗು, ದೊಡ್ಡ ಮನುಷ್ಯ ಅದಿ ಹೋಗ. ಅವನ ಕೆಸರಿನ್ಯಾಗ ಕಲ್ಲು ಒಗದು ನಮ್ಮ ಮಾರಿಗೆ ನಾವ ಸಿಡ್ಸೊಂಡಂಗಾತ್ರಿ ನಮ್ಮ ಬಾಳೆ. ಬಿಡಬಾರದು ಶರಣಪ್ಪ, ಇಂಥ ಸೊಕ್ಕಿನ ನಾಯಿಗಳನ್ನು ಬದುಕಲು ಬಿಡಬಾರದು. ಬೆಳೆದು ಹೆಮ್ಮರ ಆಗುದೊರಳಗಾಗಿ ಕತ್ತರಿಸಿ ಹಾಕಬೇಕು ಈ ಕುನ್ನಿಗಳನ್ನು. ಇರ್ವಿ ತುಳ್ಯಾಕ ಎಷ್ಟೊತ್ತು ಬೇಕ್ರಿ? ಇದೊಂದು ಸಾರಿ ತಡ್ಕೊಂಡು ಮತ್ತೊಂದು ಸಾರಿ ಹಿಂಗ ನಡ್ಕೊಂಡ ತನ್ನ ಪ್ರಾಣ ತಾನ ಕಳ್ಕೊತಾನ. ಹಕ್ಕಿಯ ರೆಕ್ಕೆ ಬೆಳೆಯುವ ಮುನ್ನ ಕತ್ತರಿಸಿ ಹಾರದಿದ್ದರೆ ಹಾರವುದು ತನ್ನ ಮನ ಬಂದಲ್ಲಿಗೆ. ಹರೆಯದ ಸೊಕ್ಕಿನಲ್ಲಿರುವ ಅವನ ಕೊಬ್ಬನ್ನು ಈಗಲೇ ಕೊರಗಿಸಲೇಬೇಕು ಶರಣಪ್ಪ. ಹೊತ್ತು ನೋಡಿ ಹೊಡ್ತಾ ಹಾಕಿ ಇವನು ಕತಿ ಮುಗಿಸಲೇಬೇಕು. ನಮ್ಮ ಸೇಡು ತೀರಿಸಿಕೊಳ್ಳಲೇಬೇಕು. ಮುಳ್ಳು ಸಾಣದೈತೈತಿ ಹೇಳಿ ಹಂಗ ಬಿಟ್ರ ಚುಚ್ಚಿ ನೋವ ಮಾಡ್ದೈತಿ. ನಡ್ರಿ ಹೋಗೋಣ. ನಮ್ಮ ತೋಟದಾಗಿನ ಆಳುಗಳು ಕೂತು ಮಾತು ಹೇಳಿ ನಮ್ಮನ್ನು ಬಾರಿಸಿ ಮನೆಗೆ ಹೋಗ್ತಾರ. ನಡ್ರಿ ಹೋಗೋನು. ನನ್ನ ಎಲ್ಲ ವ್ಯವಹಾರ ನೋಡಿಕೊಳ್ಳುವನು ನೀನು ಇಲ್ಲಿರುವಾಗ ನನಗೇಕೆ ಚಿಂತೆ? ಅವನ ಮಾತಿನಿಂದ ನನ್ನ ಮನಸ್ಸಿಗೆ ನೋವಾಗಿದೆ ಶರಣಪ್ಪ. ನೋವು ಮರೆಯಲು ಸೆರೆ ಬೇಕಾಗಿದೆ. ತೋಟದ ಮನೆಯಲ್ಲಿ ಇರುತ್ತೇನೆ, ಏರ್ಪಾಡು ಮಾಡೋ. ನಿತ್ಯ ನಡೆಯೋ ನಮ್ಮ ಸೇವೆಯನ್ನು ಯಾರಿಂದರೆ ತಪ್ಸಾಕಾಗುತ್ತೆ ಏನ್ರಿ ಶಿವ? ನಡ್ರಿ ಹೋಗೋಣ. ನಮಸ್ಕಾರ ಸಾವುಕಾರ್ರೆ. ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ಯಾರಿಗೆ ಬೇಕು ನಿನ್ನ ನಮಸ್ಕಾರ? ಯಾಕೆ ಸಾವುಕಾರ್ರೆ ಈ ರೀತಿ ಮಾತನಾಡುತ್ತಿರುವಿರಿ? ಅಲ್ಲ, ನನ್ನಿಂದ ಏನಾದರೂ ತಪ್ಪಾಗಿರುವುದೇ? ನಿನ್ನಿಂದ ಅಲ್ಪ ಅವನಲ್ಲ, ನಿನ್ನ ತಮ್ಮ ಆನಂದನಿಂದ. ಅಂದರೆ ಸಾವುಕಾರರು ಎದುರಿಗೆ ಬಂದರು. ತಮ್ಮ ದೊಡ್ಡವ್ರು ಎದುರಿಗೆ ಬರ್ಲತ್ತಾರ, ಸ್ವಲ್ಪ ದಾರಿ ಬಿಟ್ಟು ನಿಂದ್ರ ಅನ್ನಿ. ಅದಕ್ಕೆ ನಿನ್ನ ತಮ್ಮ ಯಾವ ದೊಡ್ಡವ್ ಇವೇನು ದೊಡ್ಡವ್ ಅಂತ ಏಕವಚನದಿಂದ ಮಾತಾಡಿ ಮಾತಿಗೆ ಪ್ರತಿ ಮಾತನಾಡಿ ಸಾವುಕಾರನ ನಿಂದಿಸಿ ಸಿಟ್ಟಿಗೆ ಅಬಸಿಬಿಟ್ಟ. ಹಿಂಗ ಸಾವುಕಾರನ ಕೂಡ ವೈರತ್ವ ಕಟ್ಟಿದ್ರ ಮುಂದೆ ಹ್ಯಾಂಗ್ರಿಪ್ಪ? ಸಾವುಕಾರ್ರೆ, ನನ್ನ ತಮ್ಮ ತಪ್ಪು ಮಾಡಿಬಿಟ್ಟಾನ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ಸಾವುಕಾರ್ರೆ, ಬುದ್ಧಿ ಹೇಳ್ತೀನಿ. ಸಣ್ಣವು ಮಾಡಿದ ತಪ್ಪನ್ನು ಈ ಊರಿಗೆ ದೊಡ್ಡವರಾದ ನೀವು ದೊಡ್ಡ ಮನಸ್ಸು ಮಾಡಿ ಕ್ಷಮ ಮಾಡಿಬಿಡ್ರಿ ಅಪ್ಪ, ಕ್ಷಮ ಮಾಡಿಬಿಡ್ರಿ. ಶಿವಣ್ಣ, ನಾನು ಸಿಟ್ಟಿಗೆದ್ದರೆ ಶಿವನ ಉರಿ ಗಣ್ಣು ಇದ್ದಂತೆ. ಸುಟ್ಟು ಹೋಗುವಕ್ಕಿಂತ ಮೊದಲು ಅವನು ಸುಧಾರಿಸಿದರೆ ಬದುಕುತ್ತಾನೆ, ಇಲ್ಲದಿದ್ದರೆ ಇನ್ನು ಸತ್ತವ. ಬೇಡ ಸಾವುಕಾರ್ರೆ, ಬೇಡ, ಹೀಗೆ ಮಾಡಬೇಡಿ ಸಾವುಕಾರ್ರೆ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಸಾವುಕಾರ್ರೆ. ಮುಂದೆಂದು ಈ ರೀತಿ ನಡೆದುಕೊಳ್ಳದಂತೆ ನಾನು ಅವನಿಗೆ ಬುದ್ಧಿ ಹೇಳದಂತೇನೆ. ನಿಮ್ಮೆದುರು ಮಾತನಾಡದಂತೆ ನಾನು ಅವನಿಗೆ ಬಡಿದು ಬುದ್ಧಿ ಹೇಳುತ್ತೇನೆ ಸಾವುಕಾರ್ರೆ. ಊರಿಗೆ ದೊಡ್ಡವರಾದ ನೀವು ನಮ್ಮಂತಹ ಬಡವರ ಮೇಲೆ ಸಿಟ್ಟಿಗೆದ್ರೆ ಬದುಕುವುದಾದ್ರೂ ಹೇಗೆ ಸಾವುಕಾರ್ರೆ? ಬದುಕುವುದಾದ್ರೂ ಹೇಗೆ? ಅದನ್ನ ನೀವು ತಿಳ್ಕೋಬೇಕ್ರಿಪ್ಪ. ಆಯ್ತು ಬಿಡ್ರಿ, ತಿಳ್ಕೋತೀರ ಅಂದ ಮ್ಯಾಗ ಆತ್ ಧನ್ಯಾರ. ಇದನ್ನು ಇಲ್ಲಿಗೆ ಮುಗಿಸ್ಬಿಡ್ರಿ. ಶಿವಣ್ಣ, ಬಾಕಿ ವಿಷಯ ಏನಾರ ಇದ್ರ ಹೇಳ್ರಿ. ದಾನ್ಶೂರ್ ಕರ್ನ್ ಅಂತ ಧನ್ಯಾರ ಕೂಡ ದ್ವೇಷ ಬಿಡ್ರಿ. ಏನಾರ ಸಹಾಯ ಸಹಕಾರ ಬೇಕಾದ್ರೆ ಕೇಳ್ರಿ. ಸಾವುಕಾರ್ರೆ, ಇಲ್ಲಿಯವರೆಗೂ ಎಷ್ಟೋ ಕಷ್ಟಪಟ್ಟು ನನ್ನ ತಮ್ಮನನ್ನು ಓದಿಸಿರುವೆನು. ಇದೊಂದು ವರ್ಷ ಅವನ ಕೊನೆಯ ವರ್ಷ. ಅವನು ಓದು ಮುಗಿದರೆ ಅವನಿಗೊಂದು ದಾರಿಯಾದಂತೆ ನಮ್ಮ ಕರ್ತವ್ಯವು ಮುಗಿದಂತಾಗುತ್ತದೆ ಸಾವುಕಾರ್ರೆ. ಅದಕ್ಕೆ ನಾನೇನು ಮಾಡಲಿ ಶಿವಣ್ಣ? ಸಾವುಕಾರ್ರೆ, 50,000 ಸಾಲ ಕೊಟ್ಟು ಸಹಾಯ ಮಾಡಿ ಸಾವುಕಾರ್ರೆ, ಸಹಾಯ ಮಾಡಿ.
ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಸಾವುಕಾರ್ರೆ, ಮರೆಯುವುದಿಲ್ಲ. ಈ ವರ್ಷದ ಬೆಳೆ ಬಂದ ಕೂಡಲೇ ನಿಮ್ಮ ಹಣ ಕೊಡಲು ನಾನು ತಡ ಮಾಡುವುದಿಲ್ಲ ಸಾವುಕಾರ್ರೆ, ತಡ ಮಾಡುವುದಿಲ್ಲ. ನಮ್ಮಂಥ ಬಡವರ ಮೇಲೆ ಕರುಣೆ ತೋರಿ ದಯ ಮಾಡ್ರಿ ಸಾವುಕಾರ್ರೆ, ದಯ ಮಾಡ್ರಿ. ಆಯ್ತು ಬಿಡ್ರಿ, ನೀವು ಎಷ್ಟೊಂದು ತೆಳಗ ಬೆದ್ದು ಕೈ ಮುಗಿದು ಕೇಳ್ಕೊತೀರಿ ಅಂದ ಮ್ಯಾಗ ನಮ್ಮ ಸಾವುಕಾರ ಸಹಾಯ ಮಾಡೇ ಮಾಡ್ತಾರ. ಸಾವುಕಾರ್ರಿ ಶಿವಣ್ಣ ಮೋತಿಯ ನೋಡ್ರಿ, ಸಹಾಯ ಮಾಡ್ರಿ. ದೇವ್ರಂತ ಧನ್ಯಾರ ಅದಾರಂತನ ಜನ ನಮ್ಮ ಹತ್ತಿರ ಬರ್ತಾರ, ಸಾಲ ಕೇಳ್ತಾರ. ನೀವ ಹಿಂಗಂದ್ರ ಹೆಂಗ್ರಿಪ್ಪ? ನಾನೀಗಲೇ ಏನು ಹೇಳುವುದಿಲ್ಲ, ನಾಳೆ ಮನೆಗೆ ಬಾ, ಅಲ್ಲೇ ನೋಡೋಣ. ಇಷ್ಟೊಂದು ಭರವಸೆ ಕೊಟ್ರಲ್ಲ, ಸಾಕು ಬಿಡ್ರಿ. ಶಿವಣ್ಣ ನಿನ್ನ ಕೆಲಸ 100ಕ್ಕೆ 100 ಆದಂಗ. ನಮ್ಮ ಸಾವುಕಾರನ ಶಿಷ್ಟ ಇನ್ನೂ ಕಡಿಮೆ ಆಗಿಲ್ಲ. ನಾಳೆಗೆ ಮನೆಗೆ ಬಾ, ಖಂಡಿತ ಕೊಡ್ತಾರ. ಹಾಗೆ ಆಗಲಿ ಸಾವುಕಾರ್ರೆ, ನಾನಿನ್ನು ಬರುತ್ತೇನೆ. ನಮಸ್ಕಾರಗಳು. ಒಳ್ಳೆ ಮನುಷ್ಯ ಕನಿಕರದಿಂದ ಕೇಳುತ್ತಿದ್ದಾನೆ, ಸಹಾಯ ಮಾಡ್ರಿ. ಬಡವರ ಮ್ಯಾಗ ಕರುಣೆ ಇರಲಿ. ಇಲ್ಲಿ ತನ್ನ ತಮ್ಮನ ಓದಿಗೋಸ್ಕರ ನಿಮ್ಮ ಕಾಲು ಹಿಡಿಯಲಾಕು ಸಿದ್ಧನಾಗಿದ್ದಾನೆ ಪಾಪ. ಪಾಪ ಪಾಪ ಪುಣ್ಯಗಳ ವಿಚಾರ ಮಾಡುವ ಕಾಲವಿದಲ್ಲ ಶರಣಪ್ಪ. ಇಂದು ಕನಿಕರದಿಂದ ಕೈ ಕಾಲು ಹಿಡಿದು ಕೈ ಚಾಚಿ ಬೇಡುವ ಇವರೆಲ್ಲ ನಾಳೆ ತಮ್ಮನಿಗೆ ನೌಕರಿ ಸಿಕ್ಕು ಶ್ರೀಮಂತರಾದರೆ ನನಗೆ ಹಂಚಿ ನಡೆಯುವವರೇ. ಅದಕ್ಕಾಗಿ ನಾನು ಅವನಿಗೆ ಸಾಲವನ್ನು ಕೊಡುವುದಿಲ್ಲ, ಅವನ ವಿದ್ಯಾಭ್ಯಾಸವೂ ಮುಗಿಯುವುದಿಲ್ಲ. ನನ್ನ ಕಣ್ಣೆದುರಿಗೆ ಅವರು ಬಡತನದಲ್ಲಿ ಬಾಳಬೇಕು, ಸಾಯಬೇಕು. ಅವರ ಕಷ್ಟ ನಷ್ಟ ಕಂಡು ನಕ್ಕು ತೃಪ್ತಿ ಪಡೆಯಬೇಕು. ನಡೆ. ಬಡವರು ವಿದ್ಯಾವಂತರಾಗಿ ನೌಕರಿ ಸಿಕ್ಕ್ರ ಸ್ಥಿತಿವಂತರಾಗಿ ಮನಿತನ ಮುಂದಕ್ಕೆ ಬರ್ತಾರ. ನಿಮಗೆ ಹೆದರ್ದ ಹೆಂಗೂ ಆಗ್ತಾರ ಅನ್ನೋ ಅಂಜಿಕೆ ಒಟ್ಟಿನ ಮ್ಯಾಗ ನಿಮಗೈತಿ ಅಂದ್ರ ಬಡವರು ಬಡವರಾಗೆ ಬದುಕಬೇಕಾದ್ರೆ ನಿಮ್ಮಂಥ ಶ್ರೀಮಂತರದ ಸುಖದ ಬದುಕಂದಂಗಾತ್. ಆಗಲಿ, ನಡೆಯೋದು ನೋಡ್ಕೊಂತ ಹೋದ್ರ ಆತ್. ನಡ್ರಿ ಹೋಗೋಣ.